ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಅದಾದ್ಮೇಲೆ ಬ್ರಷ್ ಮಾಡೋಣ ಅಂತ ಹೋಗಿ ಪೇಸ್ಟ್ ನೋಡಿದ್ರೆ ಪೇಸ್ಟ್ ಖಾಲಿ. ಅಕ್ಕನ ಮನೇಲೂ ಪೇಸ್ಟ್ ಖಾಲಿ. ಸರಿ ಆಯಿತು ಅಂಗಡಿಗೆ ಹೋಗ್ತಾರಣ ಅಂತ ನೋಡಿದ್ರೆ ಅಂಗಡಿಲೂ ಪೇಸ್ಟ್ ಖಾಲಿ. ಹಂಗೋ ಹಿಂಗೋ ಪಕ್ಕದ ಮನೇಲಿ ಹೋಗಿ ಇಸ್ಕೊಂಡು ಬ್ರಷ್ ಮಾಡಿ ಟಿಫನ್ ಮಾಡಿದೆ. ಟಿಫನ್ ಮಾಡಾದ್ಮೇಲೆ ಅಮ್ಮ ದಾವಣಗೆರೆಗೆ ಹೋಗ್ಬೇಕು, ಎದ್ದಾಳುವ ಸ್ವಲ್ಪ ದಾವಣಗೆರೆ ಬಿಟ್ಟು ಬಾ ಅಂದರು. ಅವ್ರನ್ನ ದಾವಣಗೆರೆಗೆ ಬಿಟ್ಟು ಹಾಗೆ ನನ್ನ ಸ್ವಲ್ಪ ಕೆಲಸ ಇತ್ತು, ಆ ಕೆಲಸನ ಮುಗಿಸ್ಕೊಂಡು ಆಮೇಲೆ ನಮ್ಮ ಗುರುಗಳ ಮನೆಗೆ ಹೋದೆ. ಅವರು ಅಲ್ಲೇನೇನೋ ಮಾತಾಡ್ತಿದ್ರು, ಮಾತಾಡಲಿ ಅಂತ ಬಿಟ್ಟೆ. ಅದು ಆದಮೇಲೆ ಅವ್ರ ಮನೇಲಿ ಒಂದು ಬೆಕ್ಕಿದೆ, ಆ ಬೆಕ್ಕಿನ ಜೊತೆ ಸ್ವಲ್ಪ ಆಟಾಡಿ ಅದು ಆದಮೇಲೆ ನಮ್ಮ ವರ್ಕಿಂಗ್ ನಾಳೆ ವರ್ಕಿಗೋಸ್ಕರ ರೆಡಿ ಮಾಡ್ಕೊಂಡ್ವಿ. ಅದು ಆದಮೇಲೆ ಫ್ರೆಂಡ್ಸ್ ಫೋನ್ ಮಾಡಿ ಕ್ರಿಕೆಟ್ ಆಡೋಣ ಅಂತ ಕರೆದ್ರೆ ಅಲ್ಲಿ ಹೋದರೆ ಅವ್ರು ಯಾರೂ ಇರಲಿಲ್ಲ ಅಂತ ಸೀದಾ ಮನೆಗೆ ವಾಪಸ್ ಬಂದೆ. ಅಲ್ಲಿಂದ ನಮ್ಮ ಅಣ್ಣನ ಮಗ ಒಬ್ಬ ಇಲ್ಲಿ ಆಟೋ ರೆಡಿ ಮಾಡ್ತಿದ್ದ, ರೆಡಿ ಮಾಡಲಿ ಅಂತ ಬಿಟ್ಟೆ ಸುಮ್ಮನೆ. ನೀನು ಬೇರೆ ಎವರ ಯಶಸ್ಸು ನೋಡಿ ಅಳಬೇಡ, ಶ್ರಮ ಪಟ್ಟರೆ ನಿನ್ನ ಯಶಸ್ಸು ನೋಡಿ ಪ್ರಪಂಚವೇ ಸಂಭ್ರಮಿಸುತ್ತದೆ. ಶುಭರಾತ್ರಿ.